ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾದಂಥ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ನಿಮಗೆ ವಿಷಯವನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಸುಮಾರು ಲೆಟ್ರ್ಗಳು ಬಂದಿದೆ. ಆ ಲೆಟ್ರಲ್ಲಿ ಯಾರೋ ಒಂದಿಬ್ಬರು ಮಾತ್ರ ನನ್ನ ಕಾರ್ಯಕ್ರಮ ಸುಮಾರು ವರ್ಷದಿಂದ ನೋಡ್ತಾ ಇದ್ದಾರಂತೆ. ಅವ್ರಿಗೇನಪ್ಪ ಪ್ರಶ್ನೆ ಅಂದರೆ, ನೀವು ತೋರಿಸೋ ಯಂತ್ರಗಳು, ಮುದ್ರೆಗಳು ಮತ್ತು ನೀವು ಹೇಳುವಂಥ ಮಂತ್ರಗಳು ಭಾಳಷ್ಟು ಒಳ್ಳೆಯದಾಗಿದೆ. ಬಟ್ ಇದನ್ನು ನಾವು ಸಿದ್ಧಿ ಪಡೀಬೇಕು ಅಂದರೆ ಮಂತ್ರವನ್ನು ಯಾವ ರೀತಿ ನಾವು ಸಿದ್ಧಿ ಮಾಡ್ಕೋಬೇಕು? ಸುಮಾರು ಭಾಳಷ್ಟು ಸಮಸ್ಯೆಗಳಿಗೆ ಭಾಳಷ್ಟು ಮಂತ್ರಗಳನ್ನು, ಮುದ್ರೆಗಳನ್ನು ತೋರಿಸಿದ್ದೀರಿ. ಮಂತ್ರ ಸಿದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು? ಯಾವ ಥರ ಮಾಡಿದ್ರೆ ನಮಗೆ ಮಂತ್ರ ಸಿದ್ಧಿ ಆಗುತ್ತೆ ಅನ್ನೋದನ್ನು ಒಂದು ಪ್ರಶ್ನೆ ಕೇಳಿದ್ದಾರೆ ಯಾರೊಬ್ಬ ಲೆಟ್ರಲ್ಲಿ. ಇನ್ನೊಬ್ಬರು ಪತ್ರದಲ್ಲಿ ಅವರೇನು ಕೇಳ್ತಾರೆ, ನಮಗೆ ಯಾವ ಮಂತ್ರ ಅಡ್ಜಸ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಎಲ್ಲ ಮಂತ್ರಗಳು, ಉದಾಹರಣೆಗೆ ನನ್ನ ಈಗ ಯೂಟ್ಯೂಬಲ್ಲಿ ನೋಡೋಕ್ಕೆ ಹೋದರೆ ನನ್ನ ಎಲ್ಲ ಚಾನಲ್ಗಳೆಲ್ಲ ಸೇರಿಸಿದ್ರೆ 3000ಕ್ಕಿಂತ ಹೆಚ್ಚು ಎಪಿಸೋಡ್ ಇದೆ. ಪ್ರತಿಯೊಂದಲ್ಲೂ ಒಂದಲ್ಲ ಒಂದು ಮಂತ್ರಗಳು ಇದ್ದೇ ಇರುತ್ತೆ. ಮುದ್ರಾ ಮಂತ್ರ, ತಂತ್ರ, ಇಲ್ಲ ಬರೀ ಮುದ್ರಾ ಇರುತ್ತೆ, ಇಲ್ಲ ಬರೀ ತಂತ್ರ ಇರುತ್ತೆ, ಇಲ್ಲ ಯಂತ್ರಗಳಿರುತ್ತೆ. ಈ ಥರ ಹಲವಾರು ರೀತಿ ವಿನ್ಯಾಸಗಳಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮ ನೋಡೋರಿಗೆ ಯಾವ ಜಾಗದಲ್ಲಿ ಕೂತ್ಕೊಂಡು ಬಂದು ನೀವು ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಳ್ಳಿ, ಉತ್ತರಕ್ಕೆ ಹೇಳ್ತೀರಾ, ದಿಕ್ಕೆಲ್ಲ ಹೇಳ್ತೀರಾ, ಯಾತಕ್ಕೆ ಹೇಳ್ತೀರಾ, ಮತ್ತು ಸಿದ್ಧಿ ಆಗಬೇಕು ಅಂದರೆ ಮಂತ್ರದಲ್ಲಿ ನಮಗೆ ಒಳ್ಳೇದಾಗಬೇಕು, ಮಂತ್ರ ಹೇಳೋದ್ರಿಂದ ನಮ್ಗೆ ಒಳ್ಳೇದಾಗಬೇಕು ಅಂದರೆ ಯಾವ ರೀತಿ ರೂಲ್ಸು ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಒಬ್ಬರು ಪತ್ರ ಬರೆದಿದ್ದಾರೆ. ಇಲ್ಲಿ ಒಂದು, ನಾವು ಯಾವ ಮಂತ್ರ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ. ಎರಡನೇದು, ಯಾವ ರೀತಿ ಸಾಧನೆಗೆ ನಾವು ರೆಡಿ ಮಾಡ್ಕೋಬೇಕು. ಮಂತ್ರ ನಮಗೆ ಸಿದ್ಧಿ ಆಗಬೇಕು ಅಂತಂದರೆ ಸಿದ್ಧತೆಗಳೇನು ಮತ್ತು ಸಾಧನೆಗೆ ಫಾಲೋ ಮಾಡೋದು ಅಂದರೆ ಪಾಲಿಸಬೇಕಾದಂಥ ನಿಯಮಗಳೇನು ಅಂತ ಹೇಳಿ ಒಂದು ವಿಚಾರವನ್ನು ಕೇಳಿದ್ದಾರೆ. ಈ ಪತ್ರ ನನಗೆ ಬಹುಶಃ ಬರೆದಿರೋದು ತುಂಬ ಒಳ್ಳೆಯದು ಅನಿಸುತ್ತೆ. ನಾನು ಹೇಳ್ತಿರ್ತೀನಿ ಆಗಾಗ ಪ್ರತಿಯೊಂದು ಎಪಿಸೋಡ್ನಲ್ಲಿ ಮಂತ್ರ ಬಂದಾಗ ಈ ಕಡೆ ದಿಕ್ಕಲ್ಲಿ ಕೂತ್ಕೊಂಡು ಮಾಡಿ, ಇಷ್ಟು ಮಾಡಿ, ಹೀಗೆ ಮಾಡಿ ಅಂತ. ಬಟ್ ಕೆಲವ್ರಿಗೆ ಅದು ಸ್ವಲ್ಪ ಮನಸ್ಸಲ್ಲಿ ಏನೋ ಅನುಮಾನ ಇದ್ದಾಗ ಅವ್ರಿಗೆ ಇದು ಮಾಡಬೇಕೋ ಬೇಡವೋ, ಇದು ನಮ್ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಈ ದಿಕ್ಕು ಅಡ್ಜಸ್ಟ್ ಆಗುತ್ತೋ, ಆ ದಿಕ್ಕು, ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ ಅಂಥೇಳಿ ಕನ್ಫ್ಯೂಷನಲ್ಲಿರ್ತಾರೆ. ಕೆಲವು ದಿಕ್ಕುಗಳೇ ಗೊತ್ತಿಲ್ಲ. ಪೂರ್ವ ಎಲ್ಲಿ ಯಾವುದು, ಪಶ್ಚಿಮನ ಹೆಂಗೆ ಗುರುತಿಸೋದು, ಉತ್ತರ ಹೆಂಗೆ ಗುರ್ತು ಮಾಡೋದು, ದಕ್ಷಿಣ ಹೆಂಗೆ ಗುರ್ತು ಮಾಡೋದು ಗೊತ್ತಿಲ್ಲ. ಮದುವೆ ಆಗಿ ಮಕ್ಕಳಿದ್ರು ಕೂಡ ದಿಕ್ಕೇ ಗೊತ್ತಿಲ್ಲ. ಈ ಥರ ಒಂದು ಗೊಂದಲ ಇದ್ದವ್ರಿಗೆ ನಾನೊಂದು ಎಪಿಸೋಡ್ ಮಾಡಬೇಕಂದ್ರೆ ಸುಮ್ಮನೆ ಮಂತ್ರ ಹೇಳೋಕ್ಕಿಂತ ಹೆಚ್ಚಾಗಿ ನೀವು ಹೇಳುವಾಗ ಸಿದ್ಧಿ ಆಗಬೇಕು, ಅದು ಫಲ ಹೇಳಿದ ತಕ್ಷಣ ಸಿಗಬೇಕು ಅನ್ನೋದಾದರೆ ಏನು ಮಾಡಬೇಕು ಅಂತೇಳಿ. ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಇದು ನನ್ನ ಗುರುಗಳ ಮುಖೇನ ಬಂದಂಥ ವಿದ್ಯೆ. ಇದು ಸತ್ಯಯುಗದಲ್ಲಿ ಅಂದರೆ ಕೃತಯುಗದಲ್ಲಿ ಬ್ರಹ್ಮನ ಬಿಟ್ಟು ಯಾರೂ ಪೂಜೆ ಮಾಡ್ತಿಲ್ವಂತೆ. ಬ್ರಹ್ಮದೇವರೇ ಪ್ರಧಾನ ದೇವರು. ಸತ್ಯಯುಗದಲ್ಲಿ, ಕೃತಯುಗದಲ್ಲಿ ಎಲ್ಲ ದೇವತೆಗಳು ಮನುಷ್ಯ ಜೊತೆ ವಾಸ ಮಾಡ್ತಾಯಿದ್ರು. 360 ಕೋಟಿ ದೇವತೆಗಳು ಕೂಡ ಮನುಷ್ಯ ಜೊತೆಲೇ ಇದ್ದರಿಂದ ಮನುಷ್ಯ ಜೊತೆಲಿ ಊಟ ಮಾಡ್ತಿದ್ರು, ಮನುಷ್ಯರ ಜೊತೆಲಿ ಕೂತ್ಕೋತಾಯಿರು, ಮಲ್ಕೋತಾಯಿರು, ಓಡಾಡ್ತಿದ್ರು. ಹೀಗಿದ್ದಾಗ ದೇವಸ್ಥಾನಗಳಿರಲಿಲ್ಲ, ಮಂದಿರಗಳಿರಲಿಲ್ಲ, ಯಾವುದೇ ಯಾಗ ಮಂಟಪ ಅಂತ ಮಂತ್ರ ಇರಲಿಲ್ಲ. ಸೃಷ್ಟಿ ಮಾಡುವಂಥ, ಜಗತ್ತನ್ನು ಸೃಷ್ಟಿ ಮಾಡುವಂಥ ಬ್ರಹ್ಮನಿಗೆ ಪೂಜೆ ಆಗ್ತಾಯಿತ್ತು ಅಂತ ಹೇಳ್ತಾರೆ. ಸತ್ಯಯುಗದ ಬ್ರಹ್ಮಾಂಡ ಪುರಾಣದಲ್ಲಿ ಇವೆಲ್ಲ ಬರುತ್ತೆ. ಅಂದರೆ ಸತ್ಯಯುಗದಲ್ಲಿ, ಕೃತಯುಗದಲ್ಲಿ ಬ್ರಹ್ಮದೇವರಿಗೆ ಮಾತ್ರ ಪೂಜೆ ಇತ್ತು. ಅದೇ ಥರ ಇದು ಸತ್ಯಯುಗ ಪ್ರಳಯ ಆಯಿತು, ಕೃತಯುಗ ಪ್ರಳಯ ಆಯಿತು, ತ್ರೇತಾಯುಗ ಪ್ರಾರಂಭ ಆಯಿತು, ರಾಮ ಹುಟ್ಟಿದ ಯುಗ. ಅಲ್ಲಿ ಸೂರ್ಯನ್ನೇ ಪೂಜೆ ಮಾಡ್ತೀರಿ. ಯಾಕಂದರೆ ಆಲ್ಮೋಸ್ಟ್ ಆಲ್ರೆಲ್ಲ ಸೂರ್ಯ ವಂಶಸ್ತ್ರ ಇದ್ದರಿಂದ ಸೂರ್ಯದೇವನ ಬಿಟ್ಟು ಬೇರೆ ಯಾವುದೋ ದೇವನು ಪೂಜೆ ಮಾಡ್ತಿರಲಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಪ್ರಧಾನ ದೇವತೆ. ಕೃತ, ಬ್ರಹ್ಮ, ತ್ರೇತ ಯುಗದಲ್ಲಿ ಸೂರ್ಯದೇವರನ್ನ ಪೂಜೆ ಮಾಡ್ತಿದ್ರು. ದ್ವಾಪರ ಯುಗದಲ್ಲಿ ವಿಷ್ಣುವಿನ ಪೂಜೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ದ್ವಾಪರ ಯುಗದಲ್ಲಿ, ಅದೇ ದ್ವಾಪರ ಯುಗದಲ್ಲಿ ಭಾಳಷ್ಟು ವಿಷ್ಣು ದೇವಾಲಯಗಳೆಲ್ಲ ಆಯಿತು.
ಕೃಷ್ಣ ಹುಡ್ತ, ಬಲರಾಮ, ಪರಶುರಾಮ ಇವರೆಲ್ಲರೂ ನೋಡಿದಾಗ ವಿಷ್ಣುವಿಗೆ ಬಹಳ ಪ್ರಾಮುಖ್ಯತೆ ಇತ್ತು. ಈ ಕಲಿಯುಗದಲ್ಲಿ ಬ್ರಹ್ಮ ವಿಷ್ಣುಗಿಂತ ಸೂರ್ಯನಿಗಿಂತ ಶಿವನ ಪೂಜೆ ಮಾಡಿದ್ರೆ ಬೇಗ ಸಿದ್ಧಿಯಾಗತ್ತೆ. ಮಂತ್ರ ಜಪ, ಶಿವನಿಗೆ ಸಂಬಂಧಪಟ್ಟಂಥದ್ದು ಮಂತ್ರಗಳು, ಶಿವನಿಗೆ ಸಂಬಂಧಪಟ್ಟಂಥ ತಂತ್ರಗಳು, ಶಿವನಿಗೆ ಸಂಬಂಧಪಟ್ಟಂಥ ಯಂತ್ರಗಳು, ಭೈರವ ಯಂತ್ರ, ವೀರಭದ್ರ ಯಂತ್ರ, ದಕ್ಷಿಣಮೂರ್ತಿ ಯಂತ್ರ, ಮೃತ್ಯುಂಜಯ ಯಂತ್ರ, ಮೃತ್ಯು ಸಂಜೀವಿನಿ ಯಂತ್ರಗಳು. ಶಿವನಿಗೆ ಕಲಿಯುಗದಲ್ಲಿ ವಿಭೂತಿಯನ್ನು ಧಾರಣೆ ಮಾಡುವಂಥ ಯುಗ, ವಿಭೂತಿ ಭಸ್ಮವನ್ನು ಇಡುವಂಥ ಯುಗ. ದ್ವಾಪರ ಯುಗದಲ್ಲಿ ನಾಮ ಇಡುವಂಥ ಯುಗ. ತ್ರೇತಾಯುಗದಲ್ಲಿ ನಾಮನೂ ಇಲ್ಲ, ಭಸ್ಮನೂ ಇಲ್ಲ, ಸೂರ್ಯನ ಆರಾಧನೆ ಮಾಡ್ತಾಯಿದ್ರಂತೆ. ಇದು ಒಂದೊಂದು ರೆವಲ್ಯೂಷನ್, ಹೇಗೆ ಕ್ರಾಂತಿ ಆಯಿತು ಅನ್ನೋದನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಕಲಿಯುಗದಲ್ಲಿ ಶಿವನ ಆರಾಧನೆ ಬಹಳ ವಿಶೇಷ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ಆದ್ದರಿಂದ ಎಲ್ಲಿ ಶಿವ ಮಂತ್ರಗಳು ನಾವು ಜಪ ಮಾಡ್ತೀವೋ ಅದು ಬೇಗ ಕನೆಕ್ಟ್ ಆಗುತ್ತೆ. ಕಲಿಯುಗದಲ್ಲಿ ಮಾನವರಿಗೂ ಕಲಿ ಪುರುಷನಿಗೂ ಶನಿಗೂ ಮಧ್ಯದಲ್ಲಿ ಶಿವ ಇದ್ದಾನೆ. ಅದರಿಂದ ಮಾಯೆಯನ್ನು ತಡಿಬೇಕು ಅಂತಂದರೆ ಮಧ್ಯೆ ಶಿವನ ಧ್ಯಾನ ಮಾಡಬೇಕು. ಅದಕ್ಕಿಂತ ನಮ್ಮ ಸೋಲ್ಗೂ ಶಿವನ ಸೋಲು, ನಮ್ಮ ಆತ್ಮ ಶಿವನ ಆತ್ಮ ಎರಡಕ್ಕೂ ಕನೆಕ್ಟ್ ಆಗಬೇಕು ಅಂತಂದರೆ ಈ ಕಲಿಯುಗದಲ್ಲಿ ಶಿವನ ಪೂಜೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದೆ ಕಲಿಯುಗ. ಈ ಕಲಿಯುಗ ಪ್ರಳಯ ಆದಮೇಲೆ 2ನೇ ಪಾದ, 3ನೇ ಪಾದ, 4ನೇ ಪಾದ ಆದಮೇಲೆ ಮತ್ತೆ ಸತ್ಯಯುಗದಲ್ಲಿ ಬ್ರಹ್ಮನನ್ನು ಆರಾಧನೆ ಮಾಡೋದು ಅಂತ ಹೇಳ್ತೀವಿ. ವೇದಗಳ ಕಾಲದಲ್ಲಿ ಅಗ್ನಿ, ನೀರು, ವಾಯು, ಗಾಳಿ, ಭೂಮಿ ಮತ್ತು ಆಕಾಶ, ಸೂರ್ಯ, ಚಂದ್ರ, ಬ್ರಹ್ಮಣಸ್ವತೆ ಅಂಥೇಳಿ ಇಷ್ಟು ಜನ ಪೂಜೆ ಮಾಡ್ತಿದ್ರು. ಯಾವಾಗ ವಿಷ್ಣು ಅವತಾರಗಳಾಯಿತು, ಆಮೇಲೆ ಅವತಾರ ಆದಂಥ ನರಸಿಂಹ ಅವತಾರ, ಕೃಷ್ಣ ಅವತಾರ, ರಾಮನ ಅವತಾರ ಪುರುಷಗಳನ್ನು ನಾವು ಪೂಜೆ ಮಾಡಿಕೊಂಡು ದೇವಸ್ಥಾನಗಳನ್ನು ಕಟ್ಕೊಂಡ್ಬಂದ್ಬಿಟ್ವಿ. ಅದರಿಂದ ರಾಮ, ಕೃಷ್ಣ, ನರಸಿಂಹ ಇವರೆಲ್ಲಕ್ಕಿಂತ ಹೆಚ್ಚಾಗಿ ವೇದಗಳ ಕಾಲದಲ್ಲಿ ಯಾರನ್ನ ಪೂಜೆ ಮಾಡ್ತಾರೋ ಅವ್ರನ್ನ ಪೂಜೆ ಮಾಡಿದ್ರೆ ಭಾಳ ಬೇಗ ಫಲ ಸಿಗುತ್ತೆ, ಸಕ್ಸಸ್ ಆಗುತ್ತೆ ಅಂತ ಹೇಳಿ ತಿಳಿಸ್ತಾರೆ ಶಾಸ್ತ್ರಗಳಲ್ಲಿ. ನಾನು ಕೆಲವೊಂದು ಸೀಕ್ರೆಟ್ಸನ್ನು ಇವತ್ತು ನಿಮ್ಗೆ ಹೇಳ್ತೀನಿ. ಯಾಕೆಂದರೆ ನೀವು ಮಂತ್ರಸಿದ್ಧಿ ಆಗಬೇಕು ಅಂತ. ಕೆಲವರಿಗೆ ಮಂತ್ರ ಜಪ ಮಾಡಬೇಕು ಅಂತ ಕೂತಾಗ ಯಾವುದೋ ಫೋನ್ ಕಾಲ್ ಬರ್ತದೆ, ಮನೇಲಿ ಮಕ್ಳು ಗಲಾಟೆ ಶುರುವಾಗುತ್ತೆ, ಇಲ್ಲ ಗಂಡನ ಕಾಟ, ಹೆಂಡತಿ ಕಾಟ, ಇಲ್ಲ ಪಕ್ಕದ ಮೇಲೆ ಏನೋ ರೇಡಿಯೋ ಅಥವಾ ಟಿ ವಿ ಆನ್ ಮಾಡಿಬಿಟ್ಟಿರ್ತಾರೆ, ಅಥವಾ ಬಸ್ಸು ಕಾರು ಓಡಾಡೋ ಶಬ್ದಗಳು, ಹೀಗೆ ವಿಚಿತ್ರವಾದ ತೊಂದರೆಗಳನ್ನು ನಾವು ಸಾಧನೆಗೆ ಅಡ್ಡ ಬರ್ತಾಯಿದೆ. ಹಾಗಾದರೆ ಬಸ್ ಹೋಗಲಿ, ಆಟೋ ಹೋಗಲಿ, ಫ್ಲೈಟ್ ಹೋಗಲಿ, ಮನೆ ಗಲಾಟೆ ಇರಲಿ, ಹೊರಗಡೆ ಗಲಾಟೆ ಇರಲಿ, ಯಾವುದೇ ಇದ್ದರೂ ಕೂಡ ನಮ್ಮ ಮಂತ್ರ ಏನು ಶುರು ಮಾಡಿದ್ವು ಅದು ಮುಗಿಯುವವರೆಗೂ ವಿಘ್ನಗಳಾಗಬಾರ್ದು ಅಂತಂದರೆ ಮೊದಲು ನಾವೇನು ಮಾಡಬೇಕು ಅಂದರೆ ಈ ಪೇತ್ಕಾರಿ ತಂತ್ರ ಅಂಥೇಳಿ, ಈ ಪೇತ್ಕಾರಿಣಿ ಅಂತವನ್ನು ಹೇಳ್ತಾರೆ, ಪೇತ್ಕಾರಿ ಅಂತ ಒಂದು ಈ ಪೇತ್ಕಾರಿಣಿ ತಂತ್ರ ಅಂತ ಒಂದು ತಂತ್ರ ಇದೆ. ಆ ಪೇತ್ಕಾರಿಣಿ ತಂತ್ರದಲ್ಲಿ ಒಂದು ವಿಶೇಷವಾದ ಸೀಕ್ರೆಟ್ ಹೇಳ್ತಾರೆ. ಈ 4 ರಸ್ತೆ ಜಾಗ ಸೇರುತ್ತಲ್ಲ, ಈ ಒಂದು ರೋಡು, ಅದೊಂದು ರೋಡು, ಇಲ್ಲೊಂದು ರೋಡು, ಈಗೊಂದು ರೋಡು, ಆ ಜಾಗದಲ್ಲಿ ಕೂತ್ಕೊಂಡು 4 ರಸ್ತೆಗಳು ಸೇರೋ ಜಾಗದಲ್ಲಿ ಮಧ್ಯಭಾಗದಲ್ಲಿ ಆ ಜಿಯೋಪೆಥಿಕ್ ಎನರ್ಜಿ, ಯೂನಿವರ್ಸಲ್ ಗ್ರಾವಿಟೇಷನ್ ಫೋರ್ಸ್ ಅಂತ, ಪೂರ್ವದಿಂದ ಪಶ್ಚಿಮದಿಂದ ಉತ್ತರದಿಂದ ದಕ್ಷಿಣದಿಂದ ಬರುವಂಥ ಎನರ್ಜಿ ಒಳಗಡೆ ಭೂಮಿಲಿ ಬರುತ್ತೆ, ಜಿಯೋಪೆಥಿಕ್ ಎನರ್ಜಿ. ಆ ಗ್ರಾವಿಟೇಷನಲ್ ಫೋರ್ಸ್ ಮಧ್ಯದಲ್ಲಿ ಕೂತ್ಕೊಂಡು ಜಪ ಮಾಡಿದ್ರೆ, ನೀವು ಯಾವ ಮಂತ್ರ ಜಪ ಮಾಡಿದ್ರೆ ಬೇಗ ನಿಮಗೆ ಕನೆಕ್ಟ್ ಆಗ್ತೀರಾ ಆ ದೇವರಿಗೆ. ಅದರಿಂದ 4 ರಸ್ತೆ ಸೇರೋ ಜಾಗದಲ್ಲಿ ರಾತ್ರಿ ಹೊತ್ತು ಕೂತ್ಕೊಂಡು ಜಪ ಮಾಡಿ, 4 ರಸ್ತೆ ಸೇರೋ ಜಾಗದಲ್ಲಿ ಹಗಲೊತ್ತು ಕೂತ್ಕೊಂಡು ಮಾಡ್ಬೋದು. ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲ, ಬಸ್ಸು ಕಾರು ಓಡಾಡಲ್ಲ ಅಂದರೆ. ಉದಾಹರಣೆಗೆ ಈ ಪಾರ್ಕ್ಗಳಲ್ಲಿ ಜಪ ಮಾಡಿದ್ರೆ ಭಾಳ ಒಳ್ಳೆಯದು. ಈ ಪೇತ್ಕಾರಿಣಿ ಅನ್ನೋ ಗ್ರಂಥದಲ್ಲಿ ಹೇಳುತ್ತೆ, 4 ರಸ್ತೆಗಳ ಸಂಗಮದಲ್ಲಿ ಕೂತು ಜಪ ಮಾಡಿದರೆ ಗ್ರಹಣ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ, ಅಥವಾ ನೀವು ಹುಟ್ಟಿದ ಹಬ್ಬದ ದಿನ, ಹುಟ್ಟಿದ ತಿಥಿ ದಿನ, ನಕ್ಷತ್ರ ದಿವಸ ಮಾಡಿದ್ರೆ ಏನು ಫಲ ಬರುತ್ತೋ ಅದು 10ರಷ್ಟು ಫಲ ನಿಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಿಬಿಟ್ರು ಪೇತ್ಕಾರಿಣಿ ತಂತ್ರಸಾರದಲ್ಲಿ. ಅಂದರೆ 4 ರಸ್ತೆ ಸೇರೋದು. ದಿಕ್ಕು, ರಸ್ತೆ ಸೇರೋದಾಯಿತು ಗೊತ್ತು, ದಿಕ್ಕು ನಿರ್ಣಯ ಮಾಡೋದು ಹೆಂಗೆ, ಮಂತ್ರ ಜಪ ಮಾಡಬೇಕು. ದಿಕ್ಕು ಈಗ 4 ದಿಕ್ಕಿದ್ದೇನೆ. ಪೂರ್ವಕ್ಕೆ ಬಹಳ ಶ್ರೇಷ್ಠ, ಏಕೆ ಇಂದ್ರ ದಿಕ್ಪಾಲಕ, ಪಶ್ಚಿಮಕ್ಕೆ ವರುಣ ದಿಕ್ಪಾಲಕ. ಪಶ್ಚಿಮಕ್ಕೆ ಮುಖ ಮಾಡಿದ್ರೆ ನಮಗೆ ಗಂಟಲಲ್ಲಿ ಒಣಗಲ್ಲ, ದಾಹ ಆಗಲ್ಲ, ಬೆವರಲ್ಲ. ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಜಪ ಮಾಡಿದ್ರೆ ನಮಗೆ
ಮನಸ್ಸಲ್ಲಿ ವಿಚಿತ್ರವಾದ ಅನುಭವಗಳು ಉದ್ಭವ ಆಗೋದಿಲ್ಲ, ಉದ್ಭವಿಸೋದಿಲ್ಲ, ಉದಯ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ಜಪ ಮಾಡಬಾರ್ದು. ದಕ್ಷಿಣಕ್ಕೆ ದಿಕ್ಪಾಲಕ ಯಮನ ಜೊತೆಗೆ ಕುಜ ಇರ್ತಾರೆ. ಕುಜ ಚಂಚಲ ಮನಸ್ಸು, ಹಾವು ಚಂಚಲ, ಅರಿತಾ ಇರ್ತದೆ, ಕೂತಿದ ಕಡೆ ಕೂರಲ್ಲ. ಹಾವು ಮಂಗ ಇವೆರಡೂ ಚಂಚಲ ಮನಸ್ಸುಳ್ಳವರು. ಕುಜ ದಕ್ಷಿಣಕ್ಕೆ ಮತ್ತು ಯಮದೇ ದಿಕ್ಪಾಲಕನಾದ್ರಿಂದ ನಮಗೆ ಪಿತೃದೇವತೆಗಳಿಂದ ಕಾಟ ಜಾಸ್ತಿ ಆಗುತ್ತೆ. ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಜಪ ಮಾಡೋದ್ರಿಂದ ಪಿತೃಲೋಕ ದಕ್ಷಿಣ, ನಮ್ಮ ತಂದೆ ತಾತ ಮುತ್ತಾತಂದಿರೋ ಅವರು ಇವರೆಲ್ಲ ಇರ್ತದೆ. ಆ ಸೋಲು ನಮ್ಗೆ ಕನೆಕ್ಟ್ ಆಗ್ಬೋದು ನಾವು ಧ್ಯಾನ ಕೂತಾಗ, ಜಪ ಮಾಡುವಾಗ, ಪೂಜೆ ಮಾಡುವಾಗ. ಅದಕ್ಕೆ ಪೂರ್ವ ಮತ್ತು ಉತ್ತರಕ್ಕೆ ಸಾಧನೆ ಮಾಡಲಿಕ್ಕೆ ಕೂತ್ಕೋಬೇಕು ವಿನಃ 4 ರಸ್ತೆಯಲ್ಲಿ ಜಂಕ್ಷನಲ್ಲಿ ಪೂರ್ವ ಕೂತ್ಕೊಳ್ಳಿ, 4 ರಸ್ತೆ ಜಂಕ್ಷನಲ್ಲಿ ಸಂಗಮದಲ್ಲಿ ಉತ್ತರಾಭಿಮುಖ ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಕೂತ್ಕೋಬಾರ್ದು. ದಕ್ಷಿಣ ಜಪಕ್ಕೆ ಮಾಡೋಂಗಿಲ್ಲ ಅಂತ ಹೇಳುತ್ತೆ ತಂತ್ರ ಸಾಧನೆಯಲ್ಲಿ. ಈ ಪೇತ್ಕಾರಿಣಿ ತಂತ್ರಸಾರದಲ್ಲಿ ದಕ್ಷಿಣ ನಿಷಿದ್ಧ. ರಾತ್ರಿ ಹೊತ್ತು ಜಪ ಮಾಡಿದ್ರೆ ಈ 4 ರಸ್ತೆಗಳ ಮಧ್ಯದಲ್ಲಿ ಭಾಳ ಪವರ್ಫುಲ್ ಸಿದ್ಧಿ ಆಗುತ್ತೆ. ನೀವು ದಿನ ಒಂದು 50,000 ಮಾಡೋದು ಒಂದೇ, 4 ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಜಪ ಮಾಡೋದು ಒಂದೇ ಅಂತೇಳಿ. ಅದರಿಂದ ಇದು ಒಂದು ರಸ್ತೆ, ಇದೊಂದು ರಸ್ತೆ, ಇದೊಂದು ರಸ್ತೆ, ಇದೊಂದು ರಸ್ತೆ ಮಧ್ಯದಲ್ಲಿ ಕೂತ್ಕೋಬೇಕು. ಆ ಜಾಗದಲ್ಲಿ ಶಿವನ ಮಂತ್ರ ಜಪ ಮಾಡಿದ್ರೆ ಬಹಳ ಒಳ್ಳೆಯದು. ಮೃತ್ಯುಂಜಯ, ವೀರಭದ್ರ, ದಕ್ಷಿಣಾಮೂರ್ತಿ, ವಿಶ್ವನಾಥ, ಚಂದ್ರಮೌಳಿ, ಹೀಗೆ ಯಾವುದೋ ಒಂದು ಶಿವನ ವಿಭಿನ್ನ ರೂಪಗಳಲ್ಲಿ ಆರಾಧನೆ ಮಾಡುವಂಥವರು ಆ ಮಧ್ಯಭಾಗದಲ್ಲಿ ಕೂತ್ಕೊಂಡು ಮಾಡಬೇಕು. ಇದು ಶಿವರಹಸ್ಯ ಅನ್ನೋ ಒಂದು ಗ್ರಂಥದಲ್ಲಿ ಹೇಳಿದೆ. ಶಿವರಹಸ್ಯ ಅನ್ನೋ ಒಂದು ಗ್ರಂಥ, ಪೇತ್ಕಾರಿಣಿ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಸಾಧನೆಗೆ ದಿಕ್ಕು ಮತ್ತು ಸ್ಥಳದ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇವರು ಇನ್ನೊಂದು ಪ್ರಶ್ನೆ ಬರೆದಿದ್ದಾರೆ, ಯಾವ ದಿಕ್ಕು ತುಂಬ ಶ್ರೇಷ್ಠ ಅಂತೇಳಿ ಪತ್ರದ ಕೇಳಿದರೆ, ಎಲ್ಲರಿಗೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣದವರಿಗೆ, ಇಲ್ಲಿ ನಾನು ಜಾತಿ ಹೇಳ್ತಾ ಇಲ್ಲ, ಜಾತಿ ಬಗ್ಗೆ ಮಾತಾಡ್ತಿಲ್ಲ, ವರ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಉತ್ತರ ದಿಕ್ಕು ಶ್ರೇಷ್ಠ. ಪ್ರತಿಯೊಬ್ಬರಿಗೂ ಕೂಡ ಉತ್ತರ ದಿಕ್ಕು ಶ್ರೇಷ್ಠ ಅಂತ ಹೇಳ್ತಾರೆ. ಈ ನಾರದ ನಾರದ ಸಂಹಿತೆಯಲ್ಲಿ ಭಾಳಷ್ಟು ವಿಚಾರಗಳು ಹೇಳ್ತಾರೆ. ಶಿವ ಸಾನ್ನಿಧ್ಯ, ಶಿವ ಇರೋ ಲಿಂಗ ಇರೋ ಜಾಗದಲ್ಲಿ, ಗುರುಗಳು ಓಡಾಡೋ ಜಾಗ, ಗುರುಕುಲ, ಗುರು ಆಶ್ರಮದಲ್ಲಿ, ನದಿ ದಡದಲ್ಲಿ, ಮತ್ತು ದೀಪ ಹಚ್ಚಿರ್ಬೇಕಂತ. ಹಿಂಗೆ ದೀಪ ಹಚ್ಚಿರೋ ಜಾಗದಲ್ಲಿ, ಅಗ್ನಿ ಒಲೆ ಮುಂದೆ, ಅಗ್ನಿ ಅಂದರೆ ಅಡುಗೆ ಮಾಡೋ ಜಾಗ ಅಥವಾ ಅಗ್ನಿಕುಂಡ, ದೀಪ ಇರೋ ಜಾಗ, ನದಿ ಇರೋ ಜಾಗ, ಗುರುಗಳು ಓಡಾಡೋ ಜಾಗ, ಶಿವನ ಧ್ಯಾನ, ಶಿವಾಲಯ ಇರೋ ಜಾಗದಲ್ಲಿ ಕೂತ್ಕೊಂಡು ನೀವು ಏನು ಪ್ರಾರ್ಥನೆ ಮಾಡಿ ಜಪ ಮಾಡ್ತಾರೋ ಬೇಗ ಸಿದ್ಧಿ ಆಗತ್ತಂತೆ. ಇದು ಯಾರು ಹೇಳ್ತಾರೆ? ನಾರದರ ತಂತ್ರ ಸಾಧನ ಒಂದೇ, ನಾರದೀಯ ತಂತ್ರ ಅಂತೇಳಿ. ಆ ನಾರದ ಮಹರ್ಷಿಗಳು ಹೇಳ್ತಾರೆ, ಯಾರು ಈ ಜೀವನದಲ್ಲಿ ಏನೋ ಒಂದು ಸಾಧಿಸಿ ಜೀವ ಬಿಡಬೇಕು ಅಂತಂದರೆ ಶಿವ ಮುಂದೆ, ಅಗ್ನಿ ಮುಂದೆ, ನದಿ ದಡದಲ್ಲಿ ದೀಪ ಹಚ್ಚಿ, ಮನೆಯಲ್ಲಿ ದೀಪ ಹಚ್ಚಿಬಿಟ್ಟು, ಮತ್ತು ಯಾವುದಾದ್ರು ಒಂದು ನೀವು ಗುರುಗಳು ಓಡಾಡೋ ಜಾಗ ಇತ್ತು ಅಂದರೆ ಗುರುಸ್ಥಾನ, ಜೀವಂತವಾಗಿರೋ ಗುರುಗಳು ಓಡಾಡ್ತಾರೋ ಆ ಜಾಗದಲ್ಲಿ ಕೂತ್ಕೊಂಡು ಜಪ ಮಾಡಿದ್ರೆ ಪಟ್ಟಂತ ಸಿದ್ಧಿ ಆಗಿಬಿಡ್ತಂತೆ. ಇದು ನಾರದ್ರು ಹೇಳ್ತಾರೆ. ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದರೆ, ನಾವು ಕಾಡಲ್ಲೆಲ್ಲ ಜಪ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಕೇಳಿದರೆ, ವನ, ಪರ್ವತ ಮತ್ತು ನದಿ ದಡ, ಗೋಶಾಲೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಾಲು ಸಾಲು ಮರಗಳು ಬೆಳ್ಕೊಂಡಿರ್ತಾವೆ. ಆ ಮರಳ ನೆರಳಲ್ಲಿ, ಅದು ನಾಲೆಗಳು, ಡ್ಯಾಮ್ಗಳು, ಅಂದರೆ ಜಲಾಶಯ, ಈ ಜಾಗದಲ್ಲೆಲ್ಲ ನೀವು ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಜಪ ಮಾಡಿಬಿಟ್ರೆ ಭಾಳ ಚೆನ್ನಾಗಿ ಮಂತ್ರಸಿದ್ಧಿ ಆಗುತ್ತೆ. ನೀವು ವರ್ಷಾಂಗಟ್ಲೆ ಮಾಡೋದು ಒಂದೇ, ಒಂದು ಅರ್ಧ ಗಂಟೆ 1 ಗಂಟೆ ಮಾಡೋದು ಒಂದೇ. ಗೋಶಾಲೆ, ನದಿ, ಜಲಾಶಯ ಮತ್ತು ಸಿಕ್ಕಾಪಟ್ಟೆ ಮರಗಳು ಬೆಳೆದ ಮರಳ ನೆರಳಲ್ಲಿ ಮಾಡುವಂಥದ್ದು, ದೊಡ್ಡ ದೊಡ್ಡ ಪರ್ವತಗಳು, ಕಾಡುಗಳಲ್ಲಿ ಕೂತ್ಕೊಂಡು ಜಪ ಮಾಡೋದು. ಯಾವ ಜಪ ಮಾಡ್ಕೋಬೇಕು ಅಂತಿದ್ದೀರೋ, ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಿರೋ ಆ ಜಪನ ಕಣ್ಮುಚ್ಕೊಂಡು ಅದಕ್ಕೆ ಕೂತ್ಕೊಂಡು ಜಪ ಮಾಡಿದ್ರೆ ಬೇಗ ಸಿದ್ಧಿ ಆಗತ್ತೆ ಅಂತ ನಾರದ ಸಂಹಿತೆಯಲ್ಲಿ ಹೇಳ್ತಾರೆ. ಅದರಿಂದ ಇನ್ನೊಂದು ಪತ್ರದಲ್ಲಿ ಅವ್ರು ಹೇಳ್ತಾರೆ, ಸ್ಥಾನದ ಬಗ್ಗೆ ತಿಳಿಸಿ, ಯಾವ ಸ್ಥಾನದಲ್ಲಿ ಮಾಡ್ಬೋದು ಅಂಥೇಳಿ. ಈ ಸ್ಥಾನಗಳ ಬಗ್ಗೆ ತಿಳಿಸ್ಬೇಕು ಅಂತಂದಾಗ, ಮನೆಯಲ್ಲೇ ಕೂತ್ಕೊಂಡು ನೀವು ಮನೇಲಿ ಜಪ ಮಾಡಿದ್ರೆ ಒಂದು 100ರಷ್ಟು ನಿಮಗೆ ಫಲಪ್ರಾಪ್ತಿ ಆಗುತ್ತೆ. ಹಾಗಾದರೆ ಸ್ಥಾನದಲ್ಲಿ ಇರುವಂಥ ಫಲಗಳು ಹೇಗೆ ಅನ್ನೋದನ್ನು ನಾನು ಇದು ವಿಶೇಷವಾದಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ.
ಈ ಸ್ಥಾನದ ಲಕ್ಷಣವನ್ನು ಹೇಳಿ ಅಂತ ಕೇಳಿದ್ದಾರೆ ಒಬ್ಬರು. ನೀವು ಮನೇಲೇ ಕೂತ್ಕೊಂಡು ಜಪ ಮಾಡಿದ್ರೆ, ನಿಮ್ಮ ರೂಮಲ್ಲೋ ಅಥವಾ ದೇವ್ರ ಮನೆಯಲ್ಲೋ ಅಥವಾ ಒಂದು ಹಾಲಲ್ಲೋ ಯಾವುದೋ ಒಂದು ಸ್ಥಳದಾಗ ಕೂತ್ಕೊಂಡು ಜಪ ಮಾಡಿ ಒಂದು 100 ಫಲ, ನೀವು ಅಲ್ಲಿ ಹೇಳೋ ಬದಲು ಒಂದು 100 ಅಷ್ಟು ಫಲಪ್ರಾಪ್ತಿ 100% ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾನೆ. ಅದೇ ಮಂತ್ರನ ನೀವು ಗೋಶಾಲೆ, ಗೋ ಮಲಗಿರೋ ಜಾಗ ಅಥವಾ ಗೋಗಳು ವಾಸ ಮಾಡಿರೋ ಸ್ಥಳದಲ್ಲಿ ಗೋಶಾಲೆಯಲ್ಲಿ ಕೂತ್ಕೊಂಡು ಮಾಡ್ತಂದರೆ 1,00,000 ಮಾಡಿದ್ರೆ ಏನು ಫಲ ಬರುತ್ತೋ ಅಷ್ಟು ಬರ್ತದೆ. ಗೋಶಾಲೆಯಲ್ಲಿ ಮಾಡಿದ್ರೆ 1,00,000ದಷ್ಟು ಫಲ ಬರ್ತದೆ. ಮನೇಲಿ ಮಾಡಿದ್ರೆ 100ರಷ್ಟು ಫಲ ಬರ್ತದೆ. ಸ್ಥಾನದ ಲಕ್ಷಣ ಹೇಳ್ತಾ ಇರೋದು. ಮನೆಯೊಳಗೆ ಕೂತ್ಕೊಂಡು ಜಪ ಮಾಡಿದ್ರೆ 100% ನೀವು ಒಂದು ಹೇಳಿದ್ರೆ 100 ಫಲ ಬರುತ್ತೆ. ಗೋಶಾಲೆಯಲ್ಲಿ ಒಂದು ಮಂತ್ರ ಹೇಳಿದ್ರೆ 1,00,000 ಹೇಳ್ದಂಗೆ ಆಗುತ್ತೆ ಅಂತ ಹೇಳುತ್ತೆ ಸ್ಥಾನದ ಮಹಿಮೆ. ಶಿವ ಸಾನ್ನಿಧ್ಯದಲ್ಲಿ ಅಥವಾ ದೇವಾಲಯಗಳಲ್ಲಿ ಜಪ ಮಾಡಿದ್ರೆ 1,00,00,000 ಸಲ ಫಲ ಬರುತ್ತಂತೆ. ನೀವು ಒಂದು ಮನೇಲಿ ಒಂದು ಸಲ ಹೇಳೋದು ಒಂದೇ, ಅಲ್ಲಿ 1,00,00,000 ಬರುತ್ತಂತೆ. ದೇವಾಲಯ, ಯಾವುದಾದ್ರು ದೇವಾಲಯ, ಅದರಲ್ಲೂ ಶಿವನ ದೇವಾಲಯಕ್ಕೆ ಕಲಿಯುಗದಲ್ಲಿ ಶಿವ ಭಾಳ ಪ್ರಾಮುಖ್ಯತೆ ಇದೆ. ಈಗ ಯುಗನ ಲಯ ಮಾಡುವವನು ಶಿವ, ಈ ಕಲಿಯುಗನ ನಾಶ ಮಾಡೋನು ಶಿವ. ಈಗ ಅವನೇ ಅಧಿಪತಿ, ಕಲಿಯುಗಕ್ಕೆ ಅಧಿಪತಿ ಯಾರು? ಶಿವ. ಶಿವನ ದೇವಸ್ಥಾನ ಅಥವಾ ಬೇರೆ ಯಾವುದೇ ದೇವಸ್ಥಾನ ಮಾಡಿದ್ರೆ 1,00,00,000, ಒಂದು ಸಲ ಮಂತ್ರ ಹೇಳಿದ್ರೆ 1,00,00,000 ಬರುತ್ತೆ ಅಂತೇಳಿ. ಆಮೇಲೆ ನದಿಗಳ ದಡದಲ್ಲಿ, ನದಿ ಅಲ್ಲಿ ಹರಿತಾ ಇರುತ್ತೆ, ನದಿ ಒಳಗೆ ಜಪ ಮಾಡ್ಬೋದು. ಇಲ್ಲ ನಮಗೆ ಹಾವು ಮೊಸಳೆ ಮೀನುಗಳ ಕಾಟ ಅಂದರೆ ನದಿ ದಡದಲ್ಲಿ, ನದಿಯಲ್ಲಿ ಹರಿತಿದ್ರೆ ಇಲ್ಲಿ ಕೂತ್ಕೊಂಡ್ರೆ ಜಪ ಮಾಡಿದ್ರೆ ಅವ್ರಿಗೆ 1,00,00,000 ಪುಣ್ಯ ಬರುತ್ತಂತೆ. ಒಂದು ಸಲ ಮಂತ್ರ ಹೇಳಿದ್ರೆ ಮನೇಲಿ 100 ಬಂದರೆ ಒಂದು ಮಂತ್ರ ನದಿ ದಡದಲ್ಲಿ ಕೂತ್ಕೊಂಡು ಮಾಡಿದ್ರೆ 1,00,00,000 ಸಿಗುತ್ತೆ ಅಂತ ಹೇಳಿದ್ರು. 1,00,00,000 ಅನಂತ ಫಲ ಅಂತ ಹೇಳಿದ್ರು. 1,00,00,000 ಶಿವನ ಸಾನ್ನಿಧ್ಯದಲ್ಲಿದ್ದು 1,00,000 ಫಲ ಅಂತ ಹೇಳಿದ್ರು. ಶಿವನ ನದಿ ದಡದಲ್ಲಿ ಶಿವ ಇರಬೇಕಂತೆ ನೋಡಿ. ಉದಾಹರಣೆ ಕಾಶಿ, ರಾಮೇಶ್ವರ, ನದಿ ಪಕ್ಕದಲ್ಲಿ ಲಿಂಗ ಇತ್ತು ಅಂದರೆ ಶಿವ ಸಾನ್ನಿಧ್ಯ ಅಂದರೆ ಅಲ್ಲಿ ನೀವು ಕೂತ್ಕೊಂಡು ಜಾಗರೆ 1,00,000, ಶತ ಅಂದರೆ 100 ಇಂಟು 1000 ಅಷ್ಟು ಹೇಳೋದಷ್ಟು ಮಂತ್ರ ಸಿದ್ಧಿ ಆಗತ್ತೆ ಅಂತ ಹೇಳಿಬಿಟ್ರು. ಎಲ್ಲ ಆಯಿತು. ಇದು ಏನು, ಈ ಕಡೆ ಸಮುದ್ರ ಇದೆ, ಈ ಕಡೆ ಒಂದು ಸಣ್ಣ ಕೆರೆ ಇದೆ, ಆ ಕಡೆ ಒಂದು ನದಿ ಹರಿತಾ ಇದೆ. ಆ ನದಿ ಸಮುದ್ರಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಅದ್ರ ಮಧ್ಯದೆಲ್ಲೋ ಪುಣ್ಯಾಶ್ರಮಗಳಿರ್ತವೆ, ಯಾವುದೋ ಆಶ್ರಮಗಳು ಮಾಡಿರ್ತಾರೆ. ಅಲ್ಲಿ ಕೂತ್ಕೊಂಡು ಜಪ ಮಾಡಿದ್ರೆ 1,000 ಸಹಸ್ರ ಮಂತ್ರ ಹೇಳಿದಷ್ಟು ಬರುತ್ತೆ. ಅಂದರೆ ಒಂದು ಸಲ ಹೇಳೋದಲ್ಲಿ 1,000 ಸಹಸ್ರದಷ್ಟು ಪುಣ್ಯ ಬರುತ್ತೆ ಅಂತ ಅಂದರು. ಕೊನೆಯಲ್ಲಿ ಒಂದು ಕಡೆ ಹೇಳ್ತಾರೆ, ಮಾರ್ಕಂಡೇಯ ಋಷಿಗಳು ಮಾರ್ಕಂಡೇಯ ಪುರಾಣದಲ್ಲಿ ಯಾರು ಗುರು ಮುಂದೆ ಕೂತ್ಕೊಂಡು ಧ್ಯಾನ ಜಪ ಮಾಡ್ತಾರೋ ಅವ್ರಿಗೆ ಬೇಗ ಡೈರೆಕ್ಟ್ ಕನೆಕ್ಷನ್ ಆಗುತ್ತೆ. ನನಗೆ ಗುರುಗಳೇ ಇಲ್ಲ ಅಂದರೆ ಏನು ಮಾಡೋದು? ತಂದೆ ತಾಯಿ ಓಡಾಡೋ ಜಾಗ, ತಂದೆ ತಾಯಿ ವಾಸ ಮಾಡೋ ಮನೆ, ತಂದೆ ತಾಯಿಗಳ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಗೆ ಇಷ್ಟವಾದಂಥ ಮಂತ್ರ ಜಪ ಮಾಡಿದ್ರೆ ಅನಂತ ಫಲ ಕೊಡ್ತಾನಂತೆ. ಅನಂತ ಅಂದರೆ ಮೆಷರ್ ಮಾಡೋಕ್ಕೆ ಆಗಲ್ಲ, ಎಣ್ಸೋಕ್ಕೆ ಆಗಲ್ಲ. ಸಮುದ್ರದ ದಡ, ನದಿ ದಡ, ಸರೋವರ, ಗುರುಗಳ ಆಶ್ರಮ ಮತ್ತು ಆ ನದಿ ದಡದ ಹತ್ರ ಎಲ್ಲರೂ ಒಂದು ಶಿವನ ಸಾನ್ನಿಧ್ಯ ಇತ್ತು ಅಂತಂದರೆ 1,00,000 ಪುಣ್ಯ ಆಯಿತು. ಅಂದರೆ ತಂದೆ ತಾಯಿಗಳ ಮುಂದೆ ಕೂತ್ಕೊಂಡು ತಂದೆ ತಾಯಿ ಇರೋ ಜಾಗದಲ್ಲಿ ಅವ್ರ ಸಾನ್ನಿಧ್ಯ, ಅವ್ರ ಸ್ಪರ್ಶ, ಅವರ ಒಂದು ವೈಬ್ರೇಷನ್ ಮಧ್ಯದಲ್ಲಿ ಕೂತ್ಕೊಂಡು ಯಾರು ಜಪ ಮಾಡ್ತಾರೋ ಅನಂತ ಪುಣ್ಯ ಫಲ ಪ್ರಾಪ್ತಿಯಾಗ್ತದೆ ಅಂತ. ಇವತ್ತು ತಂದೆ ತಾಯಿನ ಮನೆ ಬಿಟ್ಟು ಆಶ್ರಮಕ್ಕೆ ವೃದ್ಧಾಶ್ರಮ ಕಳಿಸ್ತಾರೆ, ಮನೆ ಬಿಟ್ಟು ಓಡಿಸ್ತಾರೆ, ಅಪ್ಪ ಅಮ್ಮ ಕಡೆ ವಾಸ ಮಾಡಿ ಅವರೇ ಒಂದು ಬೇರೆ ಮನೆ ಮಾಡ್ಕೊಂಡಿರ್ತಾರೆ. ಅಂಥವರು ಎಷ್ಟೇ ಜಪ ಮಾಡಿದ್ರು ಲಾಭ ಇಲ್ಲ. ಯಾರಿಗೆ ಸಿದ್ಧಿ ಆಗತ್ತೆ ಮಂತ್ರ ಅಂತ ಪ್ರಶ್ನೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ, ಯಾವ ವ್ಯಕ್ತಿ ಇಷ್ಟೊತ್ತು ಹೇಳಿದ ಜಾಗದಲ್ಲಿ ಜಪ ಮಾಡ್ತಾನೋ ಅವನು ಈಗ ಒಂದು ಹಳ್ಳಿ ಒಳಗೆ ಕೂತ್ಕೊಂಡು ಈ ಜಪ ಮಾಡಿದ ದೇವಸ್ಥಾನದಲ್ಲೋ ನದಿ ದಡದಲ್ಲೋ ಮಾಡಿದ್ರೆ ಅವನ ಜಪದ ಪವರು 3 ಕಿಲೋಮೀಟ್ರಿಗೂ ಹೋಗುತ್ತಂತೆ, 3 ಮೈಲಿವರೆಗೂ ಹೋಗುತ್ತಂತೆ. ಇಲ್ಲಿ ಕೂತ್ಕೊಂಡು ಜಪ ಮಾಡಿದ್ರೆ, ಮನೆಯೊಳಗೆ ಕೂತ್ಕೊಂಡು ಜಪ ಮಾಡಿದ್ರೆ 3 ಮೈಲಿ, ನದಿ ದಡದಲ್ಲಿ ಮಾಡಿದ್ರೆ 10 ಮೈಲಿ ದೂರವರೆಗೂ ಹೋಗುತ್ತಂತೆ. ಅದೇ ಶಿವ ಸಾನ್ನಿಧ್ಯ, ನದಿ ದಡದಲ್ಲಿರೋ ಶಿವ ಸಾನ್ನಿಧ್ಯದಲ್ಲಿ ಮಾಡಿದ್ರೆ 1 ಯೋಜನೆವರೆಗೂ ಆ ಮಂತ್ರದ ಪವರ್ ಹೋಗುತ್ತಂತೆ. ಅವನಿಲ್ಲಿ ಕೂತಿದ್ರೆ 16 ಮೈಲಿ, 1 ಯೋಜನೆ ಅಂದರೆ 16 ಮೈಲಿ, 16 ಮೈಲಿವರೆಗೂ ಹೋಗುತ್ತಂತೆ ಆ ಪವರು. ಆದ್ದರಿಂದ ಪ್ರತಿಯೊಬ್ಬ ಮನೆಯಲ್ಲೊಬ್ಬ ಮಂತ್ರ ಹೇಳೋನು ಇರಬೇಕು, ಮಾಂತ್ರಿಕನಿರಬೇಕು. ಆಗ 3 ಮೈಲಿ ದೂರ ಇರೋಷ್ಟು ಎಲ್ಲ ನೆಗೆಟಿವ್ ತೊಂದರೆಗಳು ಎಲ್ಲವೂ ನಿವಾರಣೆ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನೆಗೊಬ್ಬ ಮಂತ್ರ ಕಲಿತು ಮಾಂತ್ರಿಕನಿರಬೇಕು, ತಂತ್ರಗಳನ್ನು ಮಾಡಿ ತಾಂತ್ರಿಕನಿರಬೇಕು, ಯಂತ್ರಗಳನ್ನು ಬರೆದು ರಕ್ಷಣೆ ಮಾಡುವಂಥ ಒಬ್ಬ ಯಾಂತ್ರಿಕನಿರಬೇಕು. ತಂತ್ರ ಅಂದರೆ ಟೆಕ್ನಾಲಜಿ, ಯಂತ್ರ ಅಂದರೆ ಡಿವೈಸ್. ಮುದ್ರೆಗಳನ್ನು ಮಾಡಿ ಮನೆಗೊಬ್ಬ ವೈದ್ಯನಾಗಬೇಕು. ಅಗ್ನಿಹೋತ್ರಿ ಮಾಡಿ 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 ಒಬ್ಬ ಅಗ್ನಿಹೋತ್ರಿ ಆದರೆ ಇಡೀ ಜಗತ್ತಿಗೂ ಸಂರಕ್ಷಣೆ ಆಗುತ್ತೆ.
ನಾವಿರೋ ಭೂಮಿ ಭೂಕಂಪ ಆಗಬಾರ್ದು, ಸುನಾಮಿಗೆ ಬರಬಾರ್ದು, ಮತ್ತು ಯಾವುದೇ ರೀತಿ ದುಷ್ಟ ಶಕ್ತಿಗಳಿಂದಾಗಲಿ ಪ್ರಕೃತಿಯಲ್ಲಿ ತೊಂದರೆ ಆಗಬಾರ್ದು ಅಂದರೆ ಆ ಜಾಗದಲ್ಲೆಲ್ಲ ಜಪಗಳಾಗಬೇಕಂತೆ. ನದಿ ದಡದಿರೋ ದೇವಸ್ಥಾನದಲ್ಲಿ ಕೂತ್ಕೊಂಡು ಜಪ ಮಾಡೋ 16 ಮೈಲಿವರೆಗೂ ಅವ್ನ ಮಂತ್ರದ ಪವರ್ ಹೋಗುತ್ತೆ ಅಂದರೆ ಅವನು ಎಷ್ಟು 16 ಮೈಲಿ ಸುತ್ತಮುತ್ತವನ್ನೆಲ್ಲ ಅವ್ನು ಕಾಪಾಡ್ಬೋದು ಅಂದರೆ ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಮತ್ತೊಂದೇನಿದೆ. ಅದಕ್ಕೆ ಪ್ರತಿಯೊಬ್ಬರು ಮನೇಲಿ ಜಪ ಮಾಡಬೇಕು, ಮಂತ್ರಗಳು ಮಾಡಬೇಕು. ಮಂತ್ರ ಮಾಡಿ ಜಪ ಮಾಡಬೇಕು. ಯಾರಿಗೆ ಮಂತ್ರ ಸಿದ್ಧಿ ಆಗ್ತಿಲ್ಲ, ಭಾಳಷ್ಟು ನಾನು ತುಂಬ ವರ್ಷ ಮಾಡ್ತಾಯಿದ್ದೀನಿ, ಮಂತ್ರ ಸಿದ್ಧಿ ಆಗ್ತಿಲ್ಲ ಅಂತ ಪತ್ರ ಬರೆದಿದ್ದಾರೆ. ಯಾರೇ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ, ಅಸೂಯೆ, ಅಹಂಕಾರ, ದುರಂಕಾರ, ಹೊಟ್ಟೆ ಕಿಚ್ಚಿದ್ರೆ ಮಂತ್ರ ಸಿದ್ಧಿ ಆಗಲ್ಲ. ದಿನಕ್ಕೆ 10 ಕೋಟಿ ಮಾಡೋದು ಬರಲ್ಲ. ಯಾರು ಮಾಡೋದೊಂದು ಹೇಳೋದೊಂದು ಡಬಲ್ ಗೇಮ್ ಮಾಡ್ತಾರೋ ಅವ್ರಿಗೆ ಆತ್ಮವಂಚನೆ ಆಗ್ತಿರ್ತದೆ. ಅವ್ರ ಆತ್ಮಕ್ಕೆ ಅವರೇ ವಂಚನೆ ಮಾಡೋದ್ರಿಂದ ಮಂತ್ರಸಿದ್ಧಿ ಆಗೋದಿಲ್ಲ. 3ನೇದು, ದುಶ್ಚಟಗಳಿಗೆ ಭಾಗಿಯಾಗಿದ್ದರೆ ಇಲ್ಲಿ 50,000 ಮಂತ್ರ ಹೇಳ್ತಾರೆ, ಅಲ್ಲಿ ಹೋಗಿ ಕುಡ್ಕೊಂಬರ್ತಾರೆ. ಇಲ್ಲಿ 50,000 ಮಂದಿ ಇನ್ಯಾರ ಹತ್ರ ಹೋಗಿ ಮಲಗಿದ್ದು ಬರ್ತಾರೆ. ಆಗೇನಾಗುತ್ತೆ, ಎಲ್ಲ ಮಂತ್ರ ಗ್ರೌಂಡ್ ಆಗಿಬಿಡುತ್ತೆ, ಅರ್ಥ ಆಗಿಬಿಡ್ತದೆ. ಆದ್ದರಿಂದ ಮಂತ್ರಶಕ್ತಿಯಿಂದ ಅವ್ರಿಗೇನು ಲಾಭ ಆಗೋದಿಲ್ಲ. ಮೋಸ, ವಂಚನೆ, ಲಂಚ, ಇದು ಮೋಸ ಮಾಡೋದು ಇನ್ನೊಬ್ಬರು ಭಿಕ್ಷೆ ತೊಗೋತಾ ಇದ್ದೀನಿ ಅಂತ, ಇನ್ನೊಬ್ರಿಗೆ ವಂಚನೆ ಮಾಡ್ತೀನಿ ಅಂದರೆ ನಾನು ಭಿಕ್ಷೆ ತೊಗೋತಾ ಇದ್ದೀನಿ ಅಂತ, ಇನ್ನೊಬ್ರು ಕೈ ಚಾಚಿ ದುಡ್ಡು ತೊಗೋತಿದ್ದೀನಿ ಅಂದರೆ ಅದು ಭಿಕ್ಷೆ ಅಂತ. ಲಂಚ, ಮೋಸ ಇವೆಲ್ಲ ಭಿಕ್ಷೆಗೆ ಸಮಾನ ಅಂತ ಶಾಸ್ತ್ರ ಹೇಳುತ್ತೆ. ಈ ಥರ ಮಾಡೋರು ಜಪ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಯಜ್ಞ ಯಾಗಾದಿಗಳು ಮಾಡಿದ್ರು ಲಾಭ ಇಲ್ಲ. ಇದು ನಾರದ ಸಂಹಿತೆನೇ ನಾರದ ಹೇಳ್ತಾರೆ. ಆತ್ಮಾಮೇ ಶುದ್ಧ್ಯಂತಾಂ, ಆತ್ಮ ಯಾವಾಗ ಶುದ್ಧಿ ಆಯಿತೋ ಅವಾಗೆಲ್ಲ ಲಭ್ಯವಾಗುತ್ತೆ. ಆತ್ಮಶುದ್ಧಿ ಇಲ್ಲ, ಲಂಚ, ಮೋಸ, ಕೊಲೆ, ವಂಚನೆ ಎಲ್ಲ ಮಾಡ್ತೀವಿ, ಡ್ರಿಂಕ್ಸು, ಸ್ಮೋಕು, ಸೆಕ್ಸ್ ಎಲ್ಲ ಮಾಡೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದು ಫಲ ಬರಲ್ಲ, ಯಂತ್ರತಂತ್ರದ ಫಲ ಸಿಗಲ್ಲ, ಮಂತ್ರದ ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಆಚಾರ ವಿಚಾರವೇ ನಮ್ಮ ದೊಡ್ಡ ಸಂಸ್ಕಾರ. ಆ ಸಂಸ್ಕಾರವೇ ನಮ್ಮನ್ನು ಮೇಲೆತ್ತೋದು. ಅದೃಷ್ಟ ಬಾಲು ಓಪನ್ ಆಗೋದು ಸಂಸ್ಕಾರದಿಂದ. ಸಂಸ್ಕಾರ ಬರಬೇಕು ಅಂದರೆ ನಮ್ಮ ರೀತಿ ನೀತಿ ಜೀವನ ಶೈಲಿ ಎಲ್ಲವೂ ಚೆನ್ನಾಗಿರಬೇಕು, ವಿಚಾರ ಚೆನ್ನಾಗಿರಬೇಕು. ಆಗಲೇ ಮಾತ್ರ ಮಂತ್ರಗಳು ವರ್ಕ್ ಆಗುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಬಹುಶಃ ಪತ್ರ ಬರೆದು ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದು ಎಲ್ರಿಗೂ ಅನ್ವಯಿಸುವಂಥದ್ದು. ಅವ್ರು ಪತ್ರ ಬರೆದವ್ರು ಒಬ್ಬರಿಗೆ ಇಲ್ಲ. ನಮ್ಮ ಹಳೆ ಎಪಿಸೋಡ್ಸ್ ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಮುದ್ರಾ ಹೆಲ್ತ್ ಸೈನ್ಸ್ ಅಂತ ಹೇಳಿ 2 ಯೂಟ್ಯೂಬ್ ಚಾನಲ್ ಇದೆ. ಮ್ಯೂಸಿಕ್ ಚಾನಲ್ ಒಂದು SSK ಜ್ಞಾನೋದಯ ಅಂತ 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಾದಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ನಾಳೆ ಭಾಳ ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.